ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದಿನಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನ, 10 ದಿನ ನಡೆಯಲಿರುವ ಸದನ ಕದನ, ಸರ್ಕಾರದ ವಿರುದ್ಧ ಮುಗಿಬೀಳಲು ವಿಪಕ್ಷಗಳು ಸಜ್ಜು. ನಮ್ಮ ಸರ್ಕಾರ ಯಾರಿಂದಲೂ ಅಲ್ಲಾಡಿಸಲು ಸಾಧ್ಯವಿಲ್ಲ, ಸಿಎಂ. ಸಂಡೂರು ಶಿಗ್ಗಾವಿ ಮತದಾರರ ಅಭಿನಂದನಾ ಕಾರ್ಯಕ್ರಮ. ಬಾಣಂತಿಯರ ಸಾವು, ಮೃತರ ಕುಟುಂಬಗಳಿಗೆ 2 ಅಲ್ಲ 5 ಲಕ್ಷ ರೂಪಾಯಿ ಪರಿಹಾರ ಏರಿಕೆ ಮಾಡಿ ಸಿಎಂ ಘೋಷಣೆ. ಆಸ್ತಿ ದಾಖಲೆಗಳ ಡಿಜಿಟಲೀಕರಣ, ನೂತನ ತಂತ್ರಜ್ಞಾನ ಬಳಸಿ ಸಾಗುವಳಿ ಚೀಟಿ, ಪಹಣಿ, ಪೋಡಿ ದಾಖಲೆ ಸಂಗ್ರಹ. ವಿಶ್ವ ಚೆಸ್ ಚಾಂಪಿಯನ್ಶಿಪ್, ಲೆರೆನ್ ಪ್ರಮಾದ, ಗುಕೇಶ್ಗೆ ಮುನ್ನಡೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ನಗದು ರಹಿತ ಆರೋಗ್ಯ ಸೇವೆ, ಹಲವು ವರ್ಷಗಳ ಬೇಡಿಕೆ ಶೀಘ್ರ ಜಾರಿ, ಸಚಿವ ರಾಮಲಿಂಗಾರೆಡ್ಡಿ. ತರಕಾರಿ ಬೆಲೆ ಗಗನಕ್ಕೆ, 500 ರು ಮುಟ್ಟಿದ ಬೆಳ್ಳುಳ್ಳಿ, ನುಗ್ಗೆಕಾಯಿ. ಸಿರಿಯಾದಲ್ಲಿ ವಂಶಾಡಳಿತ ಅಂತ್ಯ, ಬಾಂಗ್ಲಾ ಬಳಿಕ ಮತ್ತೊಂದು ದೇಶ ಬಂಡುಕೋರರ ಹಿಡಿತಕ್ಕೆ, ಐಸಿಸ್ ಹಾವಳಿ ಹೆಚ್ಚುವ ಆತಂಕ ವ್ಯಕ್ತಪಡಿಸಿದ ಅಮೆರಿಕ. $1 ಟ್ರಿಲಿಯನ್ ತಲುಪಿದ ಎಫ್ಡಿಐ, ಮೈಲಿಗಲ್ಲು ಸಾಧಿಸಿದ ಭಾರತ, ಮಾರಿಷಸ್ನಿಂದ ಅತಿ ಹೆಚ್ಚು ಹರಿವು. ಪಿಂಕ್ ಬಾಲ್ ಟೆಸ್ಟ್, ಆಸೀಸ್ಗೆ ಸುಲಭ ತುತ್ತಾದ ಭಾರತ, ಪ್ಯಾಟ್ ಕಮಿನ್ಸ್ ಬಳಗಕ್ಕೆ 10 ವಿಕೆಟ್ ಜಯ, ಸರಣಿ 1-1 ಸಮಬಲ.